ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸೋದರ ಹಾಗೂ ಸೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಹೃದಯ ಮಕ್ಕಳೇ, ಈ ದಿನ ನೂತನ ದಿನ ದೇವ್ರ ನಾಮ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಹೃದಯ ಮಕ್ಕಳೇ, ದೇವರು ನಮ್ಮನ್ನು ಅದ್ಭುತವಾಗಿ ಪ್ರೀತಿಸುವಂಥ ದೇವರು, ಕರುಣಿಸುವಂಥ ದೇವರಾಗಿದ್ದಾನೆ. ಪ್ರೀತಿ ಹೃದಯ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ಆತನು ಪವಿತ್ರಾತ್ಮನನ್ನು ಸಂಚಕರವಾಗಿ ಅನುಗ್ರಹಿಸಿದ್ದಾನೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಪವಿತ್ರಾತ್ಮನಾಗಿ ಮಾರ್ಪಡಿಸಬೇಕೆಂಬುದೇ ದೇವರ ಆಸೆಯಾಗಿದೆ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಪೌಲನು 2 ಕೊರಿಂಥಿ ಆದವರಿಗೆ 5ನೇ ವಾಕ್ಯ ನಿಮಗಾಗಿ ಓದ್ತೇನೆ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಹೇಳ್ತಾರೆ, ಆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿರುವನು ದೇವರೇ, ಆತನು ಪವಿತ್ರಾತ್ಮನನ್ನು ಸಂಚಕರವಾಗಿ ಅನುಗ್ರಹಿಸಿದ್ದಾನೆ. ಆಮೇನ್, ಹಲ್ಲೆಲೂಯಾ. ನಮ್ಮನ್ನು ಪವಿತ್ರಾತ್ಮನವಾಗಿ ಸಂಚಾರವಾಗಿ ಅನುಗ್ರಹಿಸಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಪೌಲ್ ಹೇಳ್ತಾನೆ, ವಿಶ್ವಾಸಿಗಳೇ, ದೇವರ ಒಂದು ನಂಬಿಕೆಯಿಂದ ನೀವು ನೂತನ ಸೃಷ್ಟಿಗಳಾಗಿದ್ದೀರಿ. ದೇವರ ಒಂದು ಒಳ್ಳೆ ಮಾರ್ಗದಲ್ಲಿ ನೀವು ನಡೆಯಿರಿ ಎಂಬುದಾಗಿ ಪೌಲ್ ಹೆಚ್ಚಿಸುತ್ತಿದ್ದೇನೆ. ನಾವು ಪ್ರತಿದಿನ ಪವಿತ್ರಾತ್ಮನಿಂದ ನಾವು ಒಳ್ಳೆ ಮಾರ್ಗದಲ್ಲಿ ನಡೀಬೇಕು. ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ವಿಶ್ವಾಸಿಗಳಾಗಿ ತಮ್ಮ ಜೀವಿತದ ಇಷ್ಟಪದ ಹಾಗೆ ಜೀವಿಸದೆ, ನಾವು ದೇವರು ಹೇಳ್ತಾ ಇದ್ದಾನೆ, ಪ್ರೀತಿಯ ಮಕ್ಕಳೇ, ನೀವು ಪವಿತ್ರಾತ್ಮ ಉಳ್ಳವರಾಗಿ ನಾನು ನಿಮ್ಮನ್ನು ಸಂಚಾರವಾಗಿ ಅನುಗ್ರಹಿಸಿದ್ದಾನೆ ಎಂಬುದಾಗಿ ನಾವು ಎಲ್ಲ ರೀತಿಯಲ್ಲಿ ಸಂಚಾರವಾಗಿ ದೇವರ ಆತ್ಮನಿಂದ ನಡಿಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ಅದೇ ಥರ 2 ಕೊರಿಂಥ 1ನೇ ಅಧ್ಯಾಯ 22ನೇ ವಚನ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ. 1ನೇ ಅಧ್ಯಾಯ 22ನೇ ವಚನ ಹೇಳ್ತದೆ, ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕರವಾಗಿ ಅನುಗ್ರಹಿಸಿದ್ದಾನೆ. ಆಮೀನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ದೇವರು ನಮಗೊಂದು ಮುದ್ರೆ ಕೊಟ್ಟಿದ್ದಾನೆ. ಏನಂದ್ರೆ, ಪವಿತ್ರಾತ್ಮನ ಸಂಚಕರವಾಗಿ ಅನುಗ್ರಹಿಸಿದ್ದಾನೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಪವಿತ್ರಾತ್ಮನಿಂದ ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಜೀವಿತದಲ್ಲಿ ದೇವರಿಗೆ ಸಮಯ ಕೊಡದೆ ನಮ್ಮ ಇಷ್ಟ ಹಾಗೆ ಜೀವಿಸ್ತಾ ಇದ್ದೀವಿ. ದೇವರಿಗೆ ಒಳ್ಳೆಯ ರೀತಿಯಲ್ಲಿ ದೇವ್ರು ಹೇಳ್ತಾ ಇದ್ದಾನೆ, ನೀವು ಪವಿತ್ರಾತ್ಮನಿಂದ ಸಂಚಾರವಾಗಿ ಜೀವಿಸಲಿ. ಎಲ್ಲ ಕಡೆ ಹೋಗುವಾಗ ದೇವರೇ ನಿನ್ನ ಆತ್ಮನಿಂದ ನನ್ನ ನಡೆಸು ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ಈ ಸಂಚಕಾರ ಅಂದರೆ ಹೇಳುವುದಾದ್ರೆ ಪ್ರೀತಿಯ ಮಕ್ಕಳೇ, ಈಗ ಎಲ್ಲ ಕಡೆ ಒಂದು ಭರವಸೆ, ಒಂದು ಹಣ, ಒಂದು ದೊಡ್ಡ ಹೂಡಿಕೆ ಎಂಬುದಾಗಿ ನೋಡ್ತೀವಿ. ಸಂಚಾರಿಕ ಅಂದ್ರೆ ಎಲ್ಲರ ಹತ್ರ ಹಣ ಮಾಡಬೇಕು, ಎಲ್ಲರಿಗೆ ಒಳ್ಳೆ ರೀತಿಯಲ್ಲಿ ನಡಿಬೇಕು ಎಂಬಂಥ ಒಂದು ನಾವು ನೋಡ್ತೀವಿ. ಆದರೆ ದೇವರು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡಿಬೇಕೆಂಬುದೇ ಪವಿತ್ರಾತ್ಮನೇ ಕೊಟ್ಟಿದ್ದಾನೆ. ಪ್ರೀತಿಯ ಮಕ್ಕಳೇ, ನೀವು ಎಲ್ಲರಿಗಿಂತ ನಾನು ನಿಮಗೆ ಒಂದು ಪವಿತ್ರಾತ್ಮನ ಒಂದು ಸಂಚಾರಕ್ಕೆ ಕೊಡ್ತಾ ಇದ್ದೀನಿ. ನೀವು ಅದನ್ನು ಅನುಸರಿಸಿ ನೀವು ನಡೀರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ಥರ ಈ ಪೌಲನು ಎಫೆಸದವರಿಗೆ 1ನೇ ಅಧ್ಯಾಯ 14ನೇ ವಚನ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ. ಪೌಲನು ಎಫೆಸದವರಿಗೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ಏನಾಗ್ತದೆ, ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆ ಆಗುವುದೇನು ಬದುಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಾರಕರವಾಗಿದ್ದಾನೆ. ಆ ವಿಮೋಚಕನು ದೇವರ ಮಹಿಮೆಗೆ ಎಷ್ಟು ಪ್ರಾಖ್ಯಾತೆಯನ್ನು ಉಂಟು ಮಾಡುವುದನ್ನು. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳ, ದೇವ್ರನ್ನು ವಾಕ್ಯ ಹೇಳ್ತದೆ, ಆ ದೇವ ಸಂಪಾದಿಸಿಕೊಂಡು ಏನಂದ್ರೆ, ಜನ ಮಕ್ಕಳಿಗೆ ನಾನು ನಿಮಗೆ ಪ್ರಖ್ಯಾತಿಯನ್ನು ಉಂಟು ಮಾಡುವೆನು. ಪವಿತ್ರಾತ್ಮನಿಂದ ನೀವು ಸಂಚರಿಸಿರಿ, ಒಳ್ಳೆ ಮಾರ್ಗದಲ್ಲಿ ನೀವು ನಡೀರಿ, ದೇವ್ರು ನಿಮ್ಮನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ಪೌಲನು ಹೆಚ್ಚಿಸ್ತೇನೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಪವಿತ್ರಾತ್ಮನಿಂದ ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ವಿಶ್ವಾಸಿಗಳಾಗಲಿ, ಪ್ರತಿದಿನ ನಾವು ಸಭೆಗೆ ಹೋಗ್ತೀವಿ, ಒಳ್ಳೆಯದು. ಆದರೆ ದೇವರೇ, ನಿನ್ನ ಪವಿತ್ರಾತ್ಮನಿಂದ ಸಂಚಾರವಾಗಿ ಎಲ್ಲ ಕಡೆ ಹೋಗುವಂತೆ ನೀನು ಸಹಾಯ ಮಾಡು. ದೇವರೇ, ಇನ್ನೆಚ್ಚಾಗಿ ನಿನ್ನ ವಾಕ್ಯದಲ್ಲಿ, ನಿನ್ನ ಒಂದು ಪ್ರಾರ್ಥನೆಯಲ್ಲಿ ಬೆಳೆಯುವಂತೆ ನೀನು ಸಹಾಯ ಮಾಡಿ ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳು, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶೋಧನೆ ಪ್ರೀತಿ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡು. ಈ ನೂತನ ದಿನ ದೇವರೇ ನೋಡುವಂತೆ ಸಹಾಯ ಮಾಡೋಕ್ಕಾಗಿ ಸ್ತೋತ್ರ. ಹೌದೇ ಸಪ ಪೌಲನು ಹೇಳುವ ಹಾಗೆ, ನೀವು ಎಲ್ಲ ಸಂಚಾರವಾಗಿ ಪವಿತ್ರಾತ್ಮನಿಂದ ಅನುಗ್ರಹಿಸಿದ್ದೇನೆ ಎಂಬುದಾಗಿ ಹೇಳುವ ಹಾಗೆ, ಈ ವಿಡಿಯೋ ಯಾರು ನೋಡ್ತಾರಪ್ಪ, ಮಕ್ಕಳಿಗೆ ಪವಿತ್ರಾತ್ಮನಿಂದ ಎಲ್ಲ ಕಡೆ ಹೋಗುವಂತೆ ಅವಕಾಶ ಕೊಡು. ಅವ್ರು ಮಾಡುತ್ತೆ ಎಲ್ಲ ಕೆಲಸ ಕಾರ್ಯದಲ್ಲಿ ನೀನು ಸಫಲ ಕೊಡು. ಅವ್ರನ್ನ ಆಶೀರ್ವದಿಸಿ ಕಾಪಾಡಪ್ಪ ಅಂತ ಪ್ರಾರ್ಥಿಸಿದರೆ, ಪ್ರೀತಿಗಳ ದೇವರೇ, ನಿನ್ನ ಜೀವನ ದೇವರು ಅಪ್ಪ, ನೀನು ಹೇಳಿದಲ್ಲ
ಪವಿತ್ರಾತ್ಮನಿಂದ ನೀವು ಸಂಚರಿಸಿರಿ, ನಾನು ಅನುಗ್ರಹಿಸಿದ್ದೇನೆ, ನೀವು ಒಳ್ಳೆ ರೀತಿ ಒಳ್ಳೆ ಮಾರ್ಗದಲ್ಲಿ ನಡೆಯಿರಿ ಎಂಬುದಾಗಿ ಹೇಳುವ ಹಾಗೆ ಪ್ರತಿಯೊಬ್ಬರನ್ನು ಆಶ್ವಸಿಸಿ ಕಾಪಾಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಯ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೇಲೆ.